ಸೊ ಮಕ್ಕಳ ಹೆಡಿಂಗ್ ಹಾಕೊಳ್ಳಿ, ಪ್ಯಾರಾಮೆಟ್ರಿಕ್ ಫಂಕ್ಷನ್, ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂತ. ಅಂದರೆ ಸಪೋಸ್ ಇಫ್ y is a function of t and x is also a function of t, g of t. Say if y is equal to f of t and x is equal to g of t, ಅವಾಗ ಏನಾಗುತ್ತೆ, ಇಲ್ಲಿ dy by dt ಬರಿತೀವಿ, ಆಗ f dash of t, ಇಲ್ಲಿ dx by dt ಬರಿತೀವಿ, g dash of t ಅಂತ ಕರಿತೀವಿ. ಆಗ dt dx by dt. ನಾವು dy by dx ಬೇಕು ಅಂದರೆ dy by dt ಓವರ್ dx by dt ಅಂತ ಬರಿತೀವಿ. ಅಂದರೆ f dash of t ಓವರ್ g dash of t ಅಂತ. ಈ ಥರದಕ್ಕೆ ನಾವು ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀವಿ, ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಇದ್ರ ಮೇಲೆ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಇಫ್ x is equal to a cos theta, y is equal to a sin theta, find dy by dx. Find dy by dx. ಈಗ y is equal to a sin theta, differentiate with respect to theta, ಆಗ dy by d theta is equal to a cos theta, x is equal to a cos theta, ಇದು dx by d theta minus a sin theta, cos theta ಗೆ minus sin theta, differentiation with respect to theta, ಅದರಿಂದ minus a sin theta. ನಿನಗೆ ಬೇಕಾಗಿರೋದು ಯಾವುದು, dy by dx ಅಲ್ವಾ? ಆಗ ನೀನು dy by d theta ಓವರ್ dx by d theta ಅಂತ ಬರಿ, a cos theta ಓವರ್ ಮೈನಸ್ a sin theta, a ಹೋಗುತ್ತೆ, ಆಗ dy by dxಗೆ ಆನ್ಸರು ಮೈನಸ್ cot theta. ಇದಕ್ಕೆ ನಾವು ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಎಲ್ಲ ಟೈಪ್ಸ್ ಆಫ್ ಫಂಕ್ಷನ್ಸು ಆಯಿತು ಮಕ್ಕಳ. ಲಾಗರಿಥಮಿಕ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಲಾಗರಿಥಮಿಕ್ ಫಂಕ್ಷನ್ಸ್, ಇಂಪ್ಲಿಸಿಟ್ ಫಂಕ್ಷನ್, ಇದು ಪ್ಯಾರಾಮೆಟ್ರಿಕ್ ಫಂಕ್ಷನ್, ಪ್ಯಾರಾಮೆಟ್ರಿಕ್. ಈಗ ನೆಕ್ಸ್ಟ್, ಇಫ್ x is equal to at square, y is equal to 2at, find dy by dx. ಆಗ ಫಸ್ಟ್ y ಈಕ್ವಲ್ ಟು 2at ತಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು t, ಆಗ dy by dt 2a ಬರುತ್ತೆ, ಬಿಕಾಸ್ t ಡಿಫ್ರೆನ್ಷಿಯೇಷನ್ ಈಸ್ 1, t ವಿತ್ ರೆಸ್ಪೆಕ್ಟ್ ಟು t ಈಸ್ 1, x ಡಿಫ್ರೆನ್ಷಿಯೇಟ್ ಮಾಡ್ದಂಗೆ ವಿತ್ ರೆಸ್ಪೆಕ್ಟ್ ಟು x. ಇಲ್ಲಿ x ಈಕ್ವಲ್ ಟು at ಸ್ಕ್ವೇರ್, ಇಲ್ಲಿ dx by dt ಡಿಫ್ರೆನ್ಷಿಯೇಟ್, ಆಗ a ಇಂಟು 2t. ನಿನಗೆ ಬೇಕಾಗಿರೋದು ಯಾವುದು, dy by dx ಏನಾಗತ್ತೆ, dy by dt ಓವರ್ dx by dt ಅಂತ ಬರುತ್ತೆ. dy by dt ಮೀನ್ಸ್ 2at 1/t, 2a ಹೋಗುತ್ತೆ, 1/t ಮಾತ್ರ ಉಳಿಯುತ್ತೆ. dy by dx is 1/t. Okay, then find dy by dx if x is equal to a times theta plus sin theta, y is equal to a into 1 minus cos theta, x is equal to a into theta plus sin theta, differentiate with respect to theta dx by d theta, a into theta ಗೆ 1, sin theta ಗೆ cos theta, ಹಾಗೆ y is equal to a into 1 minus cos theta,
ಡಿ ವೈ ಬೈ ಡಿ ತೀಟಾ ಈಸ್ ಈಕ್ವಲ್ ಟು ಎ ಸೈನ್ ತೀಟಾ ಅಂತ ಬರುತ್ತೆ. ಎ ಹೇಗೆ ಬಂತು, ಅಲ್ಲೇ ಇರುತ್ತೆ. ಎ 1ಗೆ 0 ಮೈನಸ್ ಆಫ್ ಮೈನಸ್ ಸೈನ್ ತೀಟಾ ಈಸ್ ಪ್ಲಸ್ ಸೈನ್ ತೀಟಾ, ದೇರ್ ಫಾರ್ ಇಟ್ ಬಿಕಮ್ಸ್ ಎ ಸೈನ್ ತೀಟಾ. ಇದು ಹೀಗಾಗತ್ತೆ. ಈಗ ಡಿ ವೈ ಬೈ ಡಿ ಎಕ್ಸ್ ಅಂದ್ರೇನು? ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ತೀಟಾ ಓವರ್ ಡಿ ಎಕ್ಸ್ ಬೈ ಡಿ ತೀಟಾ. ಆಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ತೀಟಾ ಎ ಸೈನ್ ತೀಟಾ. ಇದು ಎ ಟೈಮ್ಸ್ 1 ಪ್ಲಸ್ ಕಾಸ್ ತೀಟಾ, 1 ಪ್ಲಸ್ ಕಾಸ್ ತೀಟಾ. ನೋಡಿ, ಈಗ ಎ ಹೋಯ್ತು. ಡಿ ವೈ ಬೈ ಡಿ ಎಕ್ಸ್ ಸೈನ್ ತೀಟಾನ ನೀವು 2 ಸೈನ್ ತೀಟಾ ಬೈ 2 ಕಾಸ್ ತೀಟಾ ಬೈ 2 ಬರಿಬೋದು. 1 ಪ್ಲಸ್ಗೆ 2 ಕಾಸ್ ಸ್ಕ್ವೇರ್ ತೀಟಾ ಬೈ 2 ಅಂತ ಬರಿಬೋದು. ನೋಡಿ, 1 ಪ್ಲಸ್ ಕಾಸ್ ತೀಟಾ ಈಸ್ 2 ಕಾಸ್ ಸ್ಕ್ವೇರ್ ತೀಟಾ ಬೈ 2, 1 ಮೈನಸ್ ಕಾಸ್ ತೀಟಾ ಈಸ್ 2 ಸೈನ್ ಸ್ಕ್ವೇರ್ ತೀಟಾ ಬೈ 2. ಅದು ಗೊತ್ತಿರಬೇಕಷ್ಟೇ. ಕಾಸ್ 2 ತೀಟಾಗೆ 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1 ಇದೆ ನೋಡಿ. ಕಾಸ್ 2 ತೀಟಾಗೆ 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1, ಮೈನಸ್ 1 ಈ ಕಡೆ ಬಂದರೆ 1 ಪ್ಲಸ್ ಕಾಸ್ 2 ತೀಟಾ ಈಸ್ 2 ಕಾಸ್ ಸ್ಕ್ವೇರ್ ತೀಟಾ. ಹಾಗೆಯೇ 2 ಕ್ಯಾನ್ಸಲ್ ಆಯಿತು, ಕಾಸ್ ತೀಟಾ ಬೈ 2 ಸ್ಕ್ವೇರು ಕ್ಯಾನ್ಸಲ್ ಆಯಿತು. ಆಗ ಡಿ ವೈ ಬೈ ಡಿ ಎಕ್ಸ್ ಏನಾಯಿತು? ಸೈನ್ ತೀಟಾ ಬೈ 2 ಓರ್ ಕಾಸ್ ತೀಟಾ ಬೈ 2 ಟ್ಯಾನ್ ತೀಟಾ ಬೈ 2, ಟ್ಯಾನ್ ತೀಟಾ ಬೈ 2 ಅಂತ ಬಂತು. ಓಕೆನಾ? ಎಸ್. ನೆಕ್ಸ್ಟ್, x equal to 2at square, y is equal to 4at to the power of 4. Find dy by dx. Find dy by dx. ಇಲ್ಲಿ if ಅಂತ ಕೊಡ್ಬೋದು. y equal to at to the power of 4 dy by dt. ಆಗ 4at cube. x is equal to 2at square dx by dt. ಆಗ 4at, ಟಿ ಸ್ಕ್ವೇರ್ಗೆ 2t ಸ್ಕ್ವೇರ್, 2 ಇಂಟು 2 ಈಸ್ 4, ಟಿ ಸ್ಕ್ವೇರ್ಗೆ 2t ಬರುತ್ತೆ, 2t ಇಂಟು 2 ಈಸ್ 4at ಡೈರೆಕ್ಟ್. dy by dx ಈಸ್ ಈಕ್ವಲ್ ಟು dy by dt ಓವರ್ dx by dt. dy by dt 4at ಕ್ಯೂಬ್ 4at 4at ಟಿ ಕ್ಯೂಬ್ ಹೋಗಿ ಟಿ ಸ್ಕ್ವೇರ್. ಉತ್ತರ dy by dxಗೆ ಟಿ ಸ್ಕ್ವೇರ್ಡ್ ಅಂತ ಬರುತ್ತೆ. ಓಕೆ, ದೆನ್ x equal to a cos theta and y is equal to b cos theta. ಸೊ y ಈಕ್ವಲ್ ಟು ಬಿ ಕಾಸ್ ತೀಟಾ ಇಟ್ಕೊಳ್ಳಿ, ಡಿ ವೈ ಬೈ ಡಿ ತೀಟಾ ಕಂಡುಹಿಡಿರಿ. ಮಾಮೂಲಿ ಮೈನಸ್ ಬಿ ಸೈನ್ ತೀಟಾ ಅಂತ ಬರುತ್ತೆ. ಇಲ್ಲಿ ಎಕ್ಸ್ ಈಕ್ವಲ್ ಟು ಎ ಕಾಸ್ ತೀಟಾ ಅಂತಿದೆ. ಆಗ ಡಿ ಎಕ್ಸ್ ಬೈ ಡಿ ತೀಟಾ ಅಂತ ಬರೀರಿ. ಮೈನಸ್ ಎ ಸೈನ್ ತೀಟಾ ಅಂತ ಬರುತ್ತೆ. ನಿಮಗೆ ಬೇಕಾಗಿರೋದು ಡಿ ವೈ ಬೈ ಡಿ ಎಕ್ಸ್. ಆಗ ಡಿ ವೈ ಬೈ ಡಿ ತೀಟಾ ಓವರ್ ಡಿ ಎಕ್ಸ್ ಬೈ ಡಿ ತೀಟಾ. ಡಿ ವೈ ಬೈ ಡಿ ತೀಟಾ ಅಂತಂದರೆ ಏನು? ಡಿ ವೈ ಬೈ ಡಿ ತೀಟಾ ಮೈನಸ್ ಬಿ ಸೈನ್ ತೀಟಾ. ಇಲ್ಲಿ ಮೈನಸ್ ಎ ಸೈನ್ ತೀಟಾ, ಮೈನಸ್ ಮೈನಸ್ ಹೋಯ್ತು, ಸೈನ್ ತೀಟಾ ಹೋಯ್ತು, ಬಿ ಬೈ ಎ. ಆನ್ಸರ್ ಈಸ್ ಬಿ ಬೈ ಎ. ಓಕೆ, ಡನ್. If x is equal to sin t and y equal to cos 2t, find dy by dx. ಈ ಥರದ್ದು ಏನು ಬೇಕಾದ್ರೂ ಕೊಡ್ಬೋದು, ಹೇಗೆ ಬೇಕಾದ್ರೂ ಕೊಡ್ಬೋದು. ಎಸ್, y is equal to cos 2t
ಡಿ ವೈ ಬೈ ಡಿ ಟಿ 2t ಟು ಕಾಸ್ಗೆ ಮೈನಸ್ ಸೈನ್, ಅಲ್ಲಿಗೆ ಮೈನಸ್ ಸೈನ್ 2t ಇಂಟು 2. ಹಾಗೆಯೇ ಎಕ್ಸ್ ಈಕ್ವಲ್ ಟು ಸೈನ್ ಟಿ ಡಿ ಎಕ್ಸ್ ಬೈ ಡಿ ಟಿ ಕಾಸ್ ಟಿ ಡಿ ವೈ ಬೈ ಡಿ ಎಕ್ಸ್ ಡಿ ವೈ ಬೈ ಡಿ ಟಿ ಓವರ್ ಡಿ ಎಕ್ಸ್ ಬೈ ಡಿ ಟಿ dy by dt is minus 2 sin 2t ಓವರ್ ಕಾಸ್ ಟಿ. ಏನು ಮಾಡಬೇಡಿ, ಹಾಗೆ ಇಟ್ಬಿಡಿ. ಹಾಗೆ ಇಟ್ಬಿಡೋದು ಅಷ್ಟೇ. ಓಕೆ. ಇಫ್ x equal to a secant theta, y is equal to b tan theta, find dy by dx. y equal to b tan theta ಹಾಗೆ ಇಟ್ಕೊಳ್ಳಿ. dy by d theta ಅಂದರೆ b secant squared theta. ಇಲ್ಲಿ x equal to a secant theta, dx by d theta, secant theta tan theta, secant theta tan theta. ಇದು ಎ, ಅದು ಬಿ. ಅಲ್ಲಿಗೆ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ತೀಟಾ ಓವರ್ ಡಿ ಎಕ್ಸ್ ಬೈ ಡಿ ತೀಟಾ. ಡಿ ವೈ ಬೈ ಡಿ ತೀಟಾ ಈಸ್ ಬಿ ಸೀಕೆಂಟ್ ಸ್ಕ್ವೇರ್ ತೀಟಾನ ಸೀಕೆಂಟ್ ತೀಟಾ ಅಂತ ಬರೀರಿ. ಇಲ್ಲಿ ಎ ಸೀಕೆಂಟ್ ತೀಟಾ ಟ್ಯಾನ್ ತೀಟಾ, ಆಗ ಇದು ಕ್ಯಾನ್ಸಲ್. ಆಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಬಿ ಬೈ ಎ. ಸಿಕೆಂಟ್ ತೀಟನ 1 ಬೈ ಕಾಸ್ ತೀಟಾ, ಇದು ಸೈನ್ ತೀಟಾ ಬೈ ಕಾಸ್ ತೀಟಕ್ಕೆ 1 ಓವರ್ ಸೈನ್ ತೀಟಾ ಈಸ್ ಕೊಸಿಕೆಂಟ್ ತೀಟಾ. ಸಿಕೆಂಟ್ ತೀಟನ 1 ಓವರ್ ಕಾಸ್ ತೀಟಾ, ಟ್ಯಾನ್ ತೀಟನ ಸೈನ್ ತೀಟಾ ಬೈ ಕಾಸ್ ತೀಟಾ ಕ್ಯಾನ್ಸಲ್ ಆಗುತ್ತೆ. 1 ಓವರ್ ಸೈನ್ ತೀಟಾ ಅಂತಂದರೆ ಕೊಸಿಕೆಂಟ್ ತೀಟಾ ಬರುತ್ತೆ. ಬಿ ಬೈ ಎ ಕೊಸಿಕೆಂಟ್ ತೀಟಾ ಅಂತ ಬರುತ್ತೆ. ಓಕೆ ಮಕ್ಕಳ, ಈಗ ಒಂದೆರಡು ಹೋಮ್ವರ್ಕ್ ಕೊಡ್ತೀನಿ, ನೀವು ಮಾಡ್ಬೋದು. ಇದೇ ಥರದ್ದು ಭಾರಿ ಚಿಕ್ಕ ಚಿಕ್ಕ ಲೆಕ್ಕಗಳು. ಎಸ್, ಇಫ್ ಎಕ್ಸ್ ಈಕ್ವಲ್ ಟು 4t, y ಈಕ್ವಲ್ ಟು 4/t, ಫೈಂಡ್ dy by dx ಮಾಡಿ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು a ಟೈಮ್ಸ್ ಕಾಸ್ ತೀಟಾ ಪ್ಲಸ್ ತೀಟಾ ಸೈನ್ ತೀಟಾ, ಇದು ಪ್ರಾಡಕ್ಟ್ ರೂಲ್ ಹಾಕಬೇಕು, ಜ್ಞಾಪದಲ್ಲಿರಲಿ. y ಈಸ್ ಈಕ್ವಲ್ ಟು a ಟೈಮ್ಸ್ ಸೈನ್ ತೀಟಾ ಮೈನಸ್ ತೀಟಾ ಕಾಸ್ ತೀಟಾ, ಇದು ಪ್ರಾಡಕ್ಟ್ ರೂಲ್ಗೆ ಸಂಬಂಧಪಟ್ಟಿದ್ದು. ಫೈಂಡ್ dy by dx. ಸೊ ಇದಿಷ್ಟು ಮಾಡಿ